ಫಿಲ್ಟರ್ ಪೈಪು ಎರೆಕ್ಷನ್ ಮಾಡಬೇಕಾ ಬೇಡಣ? ನೋಡಿ, ಈ ಥರ ತಿಕ್ಕಾಗಿ ಬಂದರೆ ಎರೆಕ್ಷನ್ ಮಾಡಬೇಕು. ಒಂದೊಂದು ಜಾಗ ಒಂದು ಡಿಫ್ರೆಂಟ್ ಬರುತ್ತೆ. ಕಲರ್ ಚೇಂಜ್ ಆಗಿಬಿಟ್ರೆ ಏನು ತೊಂದರೆ ಇಲ್ಲ. ಅದಕ್ಕೆ ಏನು ಮಾಡಬೇಕಂದ್ರೆ ಸಿಂಪಲು, ತುಂಬ ಸಿಂಪಲು. ಲಾಗ್ ಬುಕ್ ಒಂದು ಮೇಂಟೈನ್ ಮಾಡಬೇಕು. ಎಷ್ಟೋ ಏನೇನೋ ಖರ್ಚು ಮಾಡ್ತಾಯಿದ್ರ. ಯಾರೋ ಒಬ್ಬರು ಇನ್ಚಾರ್ಜ್ ಇಟ್ಬಿಟ್ಟು ಸ್ಟಾರ್ಟಿಂಗಿಂದ ಎಂಡು ಮಾತ್ರ ಒಂದೊಂದು ರಾಡೂ ಸರಿ ಎಷ್ಟು ಮಿನಿಟ್ ಆಗ್ತಾಯಿದೆ, ಎಷ್ಟು ಮಿನಿಟ್ ಫಿನಿಶ್ ಆಗ್ತಾಯಿದೆ, ಸ್ಟಾರ್ಟಿಂಗ್ ಟೈಮು ಎಂಡು ಟೈಮು ಬರೆದ್ಬಿಟ್ರೆ ಎಷ್ಟು ಮಿನಿಟ್ ಆಗೋದು ಅಂತ ತಿಳ್ಕೊಳ್ಳಿ. ಒಂದು ಆ್ಯಾವ್ರೇಜ್ ಆಗಿ ರಾಡು ಫಸ್ಟು ಬಂದು 5 ಮಿನಿಟ್ಸ್ ಆಗುತ್ತೆ. ಅದು ಮಡ್ಡು ಕೇಸಿಂಗ್ ಎರೆಕ್ಷನ್ ಆದಮೇಲೆ 7 ಮಿನಿಟ್ಸ್ ಆಗುತ್ತೆ. ಅದು ಸಾಫ್ಟ್ ರಾಕು. ಆಮೇಲೆ 10 ಮಿನಿಟ್ಸ್ ಆಗುತ್ತೆ. ಅದು ಹಾರ್ಡ್ ರಾಕು. 12 ಮಿನಿಟ್ಸು 15 ಮಿನಿಟ್ಸ್ ಆಗಿದ್ರೆ ತುಂಬ ಹಾರ್ಡ್ ರಾಕು. ತುಂಬ ಹಾರ್ಡ್ ರಾಕೆ ಡ್ರಿಲ್ಲಿಂಗ್ ಆಗ. ಅದೇ ಲಾಗ್ ಬುಕ್ ಒಂದು ಮೇಂಟೈನ್ ಮಾಡಿದ್ರೆ ಗೊತ್ತಾಗುತ್ತೆ. ಲಾಗ್ ಬುಕ್ ಏನಂದರೆ ಸ್ಟಾರ್ಟಿಂಗ್ ಟೈಮು ಎಂಡಿಂಗ್ ಟೈಮು ಒಂದು ರಾಡು ಬರಿಬೇಕು. ಬರೆದ್ಬಿಟ್ಟು ನೋಡಿದರೆ ಯಾವ ರಾಡ್ ಡಿಫ್ರೆನ್ಸ್ ಬಂದಿದೆ ಅಂತ ನನಗೆ ವೀಡಿಯೋ ಕಳಿಸಿದ್ರೆ ಸರಿ, ನಾನೇ ಹೇಳ್ತೀವಿ. ನಿಮ್ಗೆ ಏನು ಮಾಡಬೇಡ, ನನಗೆ ವೀಡಿಯೋ ಕಳಿಸ್ತಾ ಇರಿ. ಎವ್ರಿ ರಾಡುಗಳು 2 ಮಿನಿಟ್ಸ್ ವೀಡಿಯೋ, ಬಿಗಿನಿಂಗು, ಸೆಂಟ್ರ್ನಲ್ಲಿ ಡ್ರಿಲ್ ಮಾಡೋದು, ಎಂಡು, ಇದು ಮಾತ್ರ ಕಳಿಸಿ. ಅವರು ಅದರಲ್ಲಿ ನೀರು ಬರುತ್ತಲ್ಲ ನಾನು ನೋಡ್ಕೊಳ್ತೀವಿ. ಇಲ್ಲ 3 ನಿಮಿಷ ಮಾಡಿದ್ರು ಒಳ್ಳೆಯದು, ಏನು ತೊಂದರೆ ಇಲ್ಲ. ನೋಡಿ, ಈಗ ನಾವು ತೋರ್ಸೋಕ್ಕೆ ಹೇಳ್ತೀವಿ ಯಾವ ಕಲರ್ ಮಡ್ಡು ಬಂದಿದೆ ಅಂತ. ನೀವೇ ನೋಡ್ಬೋದು. ರೆಡ್ ಮಣ್ಣು ಬರ್ತಾಯಿದೆ, ನೀರು ಬರುತ್ತೆ, ಲೂಸ್ ಏನು ಇರುತ್ತೆ. ಇದು ಎಷ್ಟು ಫೀಟ್ ಬರುತ್ತೆ ಅಂತ ನೋಡಬೇಕು. ನೋಡಿದ್ರೆ ಗೊತ್ತಾಗೋದು. 2-3 ರಾಡು ಕಂಟಿನ್ಯೂ ಆಗಿ ಬಂದರೆ ಫಿಲ್ಟರ್ ಪೈಪ್ ಹಾಕಬೇಕು. ಅದು ಏನೋ ಇರಲಿ, ಬೋರ್ವೆಲ್ ಆದಮೇಲೆ ಇಮ್ಮಿಡಿಯೇಟ್ ಕ್ಯಾಮರಾ ಸ್ಕ್ಯಾನಿಂಗು ಒಂದು ಸಲ ಮಾಡಿದರೆ ವಿಷಯ ಗೊತ್ತಾಗತ್ತೆ. ಮಾಡಿ ರಿಪೋರ್ಟ್ ನನಗೆ ಹೇಳಿ, ನಾನು ನಿಮಗೆ ಡೀಟೇಲ್ಸ್ ಹೇಳ್ತೀವಿ ಏನು ಮಾಡಬೇಕಂತ. ಸರಿನಾ? ದಯವಿಟ್ಟು ಫಿಲ್ಟರ್ ಪೈಪ್ ಹಾಕೋದು ಬೇಡ. ಫಿಲ್ಟರ್ ಪೈಪ್ ಹಾಕ್ಬಿಟ್ರೆ ಆವತ್ತು ದಿನಾಗೆ ಸೇಫ್ಟಿ ಆಗುತ್ತೆ, ಬೇರೆ ದಿವಸ ಪ್ರಾಬ್ಲಮ್ ಆಗುತ್ತೆ. ನಾನು ನಿಜ ಹೇಳ್ತಾಯಿದ್ದೀವಿ. ನೀವು ಯಾವ ರೀತಿ ತಗೊಳ್ತೀರಾ ಅದು ನಿಮ್ಮ ಇಷ್ಟ. ಒಬ್ಬರಿಗೆ ಒಳ್ಳೇದು ಹೇಳಬೇಕಂದ್ರೆ ದೇವ್ರ ಪ್ರಾರ್ಥನೆ, ಅದು ನಾನು ನಿಮ್ಗೆ ಹೇಳ್ತಾಯಿದ್ದೀವಿ. ಅದ್ರಲ್ಲಿ ಏನು ಬಂದರೂ ಪ್ರಾಬ್ಲಮ್ ಇಲ್ಲ. ಆಲ್ ಇಸ್ ವೆಲ್, ಆಲ್ ಇಸ್ ವೆಲ್. ಓಂ ಓಸು ಬ್ರಹ್ಮದೇವ ಪೊಟ್ರು, ಓಂ ಬ್ರಹ್ಮದೇವ ಪೊಟ್ರು, ಬ್ರಹ್ಮದೇವ ಪೊಟ್ರು. ನಾವು ಇನ್ನೊಂದು ವೀಡಿಯೋದಲ್ಲಿ ಮೀಟ್ ಮಾಡೋಣ ಇಮಿಡಿಯೇಟಾಗಿ.